ಚಿಂತಿಸುವಂಥ ಸ್ವಭಾವ ಇರಬಾರ್ದು. ನೋಡ್ರಿ, ಚಿಂತೆ ಮಾಡುವಂಥ ಸ್ವಭಾವ ನಿನ್ನಲ್ಲಿ ಇರೋದಾದರೆ ಮನೆಯಲ್ಲೇ ಎಲ್ಲ ಇದ್ದರೂ ಸಹ, ನಿನ್ನ ಜೀವಿತದಲ್ಲಿ ಎಲ್ಲ ಇದ್ದರೂ ಸಹ, ಎಲ್ಲ ನೀನು ಹೊಂದಿಕೊಂಡಿದ್ರು ಸಹ ಯಾವುದೋ ಒಂದು ಇಲ್ಲದನ್ನು ನೋಡಿ, ಯಾವುದೊಂದು ಕೊರತೆ ನೋಡಿ ನೀನು ಚಿಂತಿಸ್ತಾ ಇರ್ತೀಯ. ನೀನು ಮತ್ತೊಬ್ಬರಿಗೆ ಕಂಪೇರ್ ಮಾಡಿಕೊಳ್ಳುವಾಗ, ಮತ್ತೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳುವಾಗ ಆ ಚಿಂತೆ ನಿನ್ನನ್ನು ಇನ್ನೂ ಹೆಚ್ಚು ಮಾಡುತ್ತೆ. ಅವರಿಗೆ ಹಣ ಇದೆ, ನಮಗೆ ಹಣ ಇಲ್ಲ. ಅವರಿಗೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಇದೆ, ನಮಗೆ ಬಿಲ್ಡಿಂಗ್ ಇಲ್ಲ. ಅವರಿಗೆ ಇಷ್ಟೊಂದು ಆಸ್ತಿ ಇದೆ, ನಮಗೆ ಆಸ್ತಿ ಇಲ್ಲ. ಅವರಿಗೆ ಬಂಗಾರ ಇದೆ, ನಮಗೆ ಬಂಗಾರ ಇಲ್ಲ. ಅವರಿಗೆ ಕಾರ್ ಇದೆ, ನಮಗೆ ಕಾರ್ ಇಲ್ಲ. ಅವರಿಗೆ ಬೈಕ್ ಇದೆ, ನಮಗೆ ಬೈಕ್ ಇಲ್ಲ. ಈ ರೀತಿ ಮತ್ತೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳಬಾರ್ದು. ಹಲ್ಲೆಲೂಯಾ. ಈ ರೀತಿಯಾಗಿ ಹೋಲಿಕೆ ಮಾಡಿಕೊಳ್ಳುವಾಗ ಕೆಲವರು ಏನು ಮಾಡ್ತಾರೆ ಅಂದರೆ ಹೆಚ್ಚು ಹೆಚ್ಚು ಚಿಂತೆಗೆ ಒಳಗಾಗ್ತಾರೆ, ಹೆಚ್ಚು ಹೆಚ್ಚು ಚಿಂತೆಗೆ ಅವರು ಗುರಿ ಆಗ್ತಾರೆ ಪ್ರಿಯರೇ. ಈಗೋ ಯೇಸುಸ್ವಾಮಿ ಪಾದದ ಬಳಿಯಲ್ಲಿ ಮರಿಯಳು ಕೂತ್ಕೊಂಡಿದ್ದಾಳೆ. ಆ ಮರಿಯಳು ಅದೇ ಮನೆಯಲ್ಲೇ ಮಾರ್ತಳು ಸಹ ಇದ್ದಾಳೆ. ಯೇಸುಸ್ವಾಮಿ ಹೇಳ್ತಾರೆ, ಮಾರ್ತಳು ಬಂದು ಹೇಳ್ತಾಳೆ, ಸ್ವಾಮಿ ನನ್ನ ತಂಗಿ ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ನಿನಗೆ ಚಿಂತೆ ಇಲ್ವಾ? ಸ್ವಾಮಿ ಅಂದರು, ಮಾರ್ತಳೆ, ನೀನು ಅನೇಕ ವಿಷಯವಾಗಿ, ಈ ಲೋಕದ ವಿಷಯವಾಗಿ, ಅನೇಕ ವಿಷಯವಾಗಿ ಗಡಿಬಿಡಿಯಲ್ಲಿಯೂ ಚಿಂತೆಯಲ್ಲಿಯೂ ಸಿಕ್ಕಿ ಹಾಕಿಕೊಂಡಿದ್ದಿ. ಚಿಂತೆಯಲ್ಲಿ ಯಾರು ಸಿಕ್ಕಿ ಬೀಳ್ತಾರೆ? ಯಾರು ದೇವರಿಂದ ದೂರ ಇರ್ತಾರೋ ಅವ್ರು ಚಿಂತೆಯಲ್ಲಿ ಸಿಕ್ಕಿ ಬೀಳ್ತಾರೆ. ಯಾರು ದೇವರ ಪಾದದ ಬಳಿಯಲ್ಲಿ ಇರ್ತಾರೋ ಚಿಂತೆಯಲ್ಲಿ ಅವರು ಸಿಕ್ಕಿ ಬೀಳಲ್ಲ ಪ್ರಿಯರೇ. ಮರಿಯಳ ಮನಸ್ಸು ಹೇಗಿದೆ? ಶಾಂತವಾಗಿದೆ. ಮಾರ್ತಳ ಮನಸ್ಸು ಚಿಂತೆ, ಗಲಿಬಿಲಿ, ಚಿಂತೆ. ಹಲ್ಲೆಲೂಯಾ. ಹಾಗಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರನ್ನು ನಂಬಿದಂಥ ಮಕ್ಕಳಿಗೆ ಚಿಂತಿಸುವಂಥ ಸ್ವಭಾವ ಇರಬಾರ್ದು. ಆದರೆ ಅದನ್ನ ಹೇಳೋದು ಸುಲಭ, ಚಿಂತೆ ಮಾಡಬಾರ್ದು ಅಂತ ಹೇಳೋದು ಸುಲಭ. ಕೆಲವೊಮ್ಮೆ ಪರಿಸ್ಥಿತಿಗಳು ಯಾವ ರೀತಿಯಾಗಿ ಬರ್ತವೆ ಅಂದರೆ, ಟೆನ್ಷನ್ ಆಗಬಾರ್ದು ಅಂತ ಹೇಳ್ತೀವಿ, ಟೆನ್ಷನ್ ಆಗಲೇಬೇಕು ಅಂಥ ಮಾತುಗಳು ಬರ್ತವೆ, ಅಂಥ ಪರಿಸ್ಥಿತಿಗಳು ಬರ್ತವೆ. ಚಿಂತೆ ಮಾಡಬಾರ್ದು ಅಂತ ಹೇಳ್ತೀವಿ, ಚಿಂತೆ ಮಾಡಲೇಬೇಕು ಅಂಥ ಪರಿಸ್ಥಿತಿಗಳು ಬರ್ತವೆ, ಅಂಥ ಒಂದು ಘಟನೆಗಳು ನಡೀತವೆ, ಅಂಥ ಒಂದು ಸಮಸ್ಯೆಗಳು ಎದುರಾಗ್ತವೆ. ಅಂಥ ಸಮಯದಲ್ಲಿ ಚಿಂತೆ ಮಾಡದಂತೆ ನಮಗಿರೋದು ಒಂದೇ ಒಂದು, ದೇವರ ಪಾದ ಹಿಡಿದುಕೊಳ್ಳೋದು ಪ್ರಿಯರೇ. ನಿನ್ನ ಮಕ್ಕಳು ತಪ್ಪು ದಾರಿಯಲ್ಲಿ ಹೋಗುವಾಗ ನಿನಗೆ ಚಿಂತೆ ಬರುತ್ತೆ. ನಿನ್ನ ಗಂಡನು ತಪ್ಪು ದಾರಿಯಲ್ಲಿ ಹೋಗುವಾಗ ನಿನಗೆ ಚಿಂತೆ ಬರುತ್ತೆ. ನಿಮ್ಮ ತಂದೆ ನಿಮ್ಮ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ದೇ ಇರುವಾಗ, ಕುಟುಂಬವನ್ನು ಸರಿಯಾಗಿ ಪೋಷಿಸದಿರುವಾಗ ನಿನಗೆ ಚಿಂತೆ ಬರುತ್ತೆ. ಆಗ ನೀನೇನು ಮಾಡಬೇಕು? ಆ ಚಿಂತೆ ಬರುವಾಗ ನಿನ್ನನ್ನು ಚಿಂತೆಗೆ ಈಡು ಮಾಡುವಂಥ ವಿಷಯಕ್ಕಾಗಿ ನೀನೇನು ಮಾಡಬೇಕು? ಪ್ರಾರ್ಥಿಸಬೇಕು. ಅದಕ್ಕೆ ಒಬ್ರು ಈ ರೀತಿಯಾಗಿ ಹೇಳ್ತಾರೆ, ಏನಂತ? ನಿನ್ನನ್ನು ಬಾಧಿಸುವ ವಿಷಯದ ಕುರಿತಾಗಿ ಹೆಚ್ಚಾಗಿ ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ಪ್ರಾರ್ಥಿಸು. ಪ್ರೇರೆ, ನಾನು ಚಿಂತೆ ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಈ ಲೋಕದಲ್ಲಿ ಎಲ್ಲರಿಗೂ ಸಹ ಕೆಲವರಿಗೆ ಮಕ್ಕಳ ಚಿಂತೆ, ಕೆಲವರಿಗೆ ಹಣದ ಚಿಂತೆ, ಕೆಲವರಿಗೆ ಸಾಲದ ಕುರಿತಾಗಿ ಚಿಂತೆ, ಕೆಲವರಿಗೆ ಲೋನ್ ಕುರಿತಾಗಿ ಚಿಂತೆ, ಕೆಲವರಿಗೆ ಆರೋಗ್ಯದ ಕುರಿತಾಗಿ ಚಿಂತೆ, ಇನ್ನು ಕೆಲವರಿಗೆ ಹೊಲದ ಕುರಿತಾಗಿ, ಬೆಳೆಯ ಕುರಿತಾಗಿ, ಈ ಎಲ್ಲ ಕುರಿತಾಗಿ ಏನು ತಿನ್ನಬೇಕು, ಏನು ಉಟ್ಕೋಬೇಕು, ಏನು ಒದ್ದುಕೊಳ್ಳಬೇಕು, ಈ ರೀತಿಯಾಗಿ ಚಿಂತೆಗಳಿರುವಾಗ ನಾನು ಹೇಳ್ತೀನಿ, ನಿಜವಾಗಲೂ ನೀವು ಚಿಂತೆ ಮಾಡೋದ್ರಿಂದ ಯಾವ ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಚಿಂತೆ ಮಾಡೋದ್ರಿಂದ ಯಾವ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನೀವು ಚಿಂತೆ ಮಾಡೋದ್ರಿಂದ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನೀನು ಚಿಂತೆ ಮಾಡೋದಕ್ಕಿಂತ ಕಡಿಮೆ ಚಿಂತಿಸಿ ಹೆಚ್ಚಾಗಿ ಪ್ರಾರ್ಥಿಸುವಾಗ, ನಿನ್ನನ್ನು ಬಾಧಿಸುವಂಥ ವಿಷಯದ ಕುರಿತಾಗಿ ಕಡಿಮೆ ಚಿಂತಿಸಿ ಹೆಚ್ಚಾಗಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಕಾರ್ಯ ಮಾಡುವಂಥದ್ದಾಗಿದೆ. ನೀನು ಚಿಂತೆ ಮಾಡುವಾಗ ನಿನ್ನ ಪ್ರಾಬ್ಲಮ್ಗೆ ಪರಿಹಾರ ಬರಲ್ಲ. ಚಿಂತೆ ಮಾಡುವಾಗ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಚಿಂತೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬರುತ್ತಂತೆ. ಚಿಂತೆ ಮಾಡೋದ್ರಿಂದ ನರಗಳೆಲ್ಲ ವೀಕ್ನೆಸ್ ಆಗ್ತಾ ಇರುತ್ತೆ, ಕೈ ಕಾಲಲ್ಲಿ ಶಕ್ತಿ ಇಲ್ದಂಗೆ ಆಗುತ್ತೆ, ತಲೆನೋವು ಬರುತ್ತೆ, ತಲೆ ಹೊಡೆತ ಬರುತ್ತೆ, ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರಲ್ಲ, ಸರಿಯಾಗಿ ಊಟ ಮಾಡಲಿಕ್ಕಾಗಲ್ಲ. ಯಾಕೆ? ಚಿಂತೆ ಮಾಡೋದ್ರಿಂದ. ಒಂದು ಸರಿ ನೀವು ಯೋಚನೆ ಮಾಡ್ರಿ, ಯೇಸುಸ್ವಾಮಿ ಹೇಳಿದ್ರು, ಚಿಂತೆ ಮಾಡಿ ಮಾಡಿ ಮೊಳ ಉದ್ದ ಬೆಳೆದು ನಿಮ್ಮಲ್ಲಿ ಯಾರಿಂದ ಆದಿತ್ತು? ನಿಮ್ಮ ಚಿಂತೆ ನಿಮ್ಮ ಪರಿಸ್ಥಿತಿಗಳನ್ನು ಖಂಡಿತವಾಗಲೂ ಬದಲಾಯಿಸುವ ಶಕ್ತಿ ಇಲ್ಲ. ನೀವು ಮಾಡುವಂಥ ಚಿಂತೆ ನಿಮ್ಮ ಮಕ್ಕಳನ್ನು ಬದಲಾಯಿಸುವಂಥ ಶಕ್ತಿ ಆ ಚಿಂತೆಗಿಲ್ಲ. ನಿಮ್ಮ ಗಂಡನನ್ನು ಬದಲಾಯಿಸುವಂಥ ಶಕ್ತಿ ನಿಮ್ಮ ಚಿಂತೆಗಿಲ್ಲ. ಬದಲಾಗಿ ನೀನು ಮಾಡುವಂಥ ಪ್ರಾರ್ಥನೆ, ನೀನು ದೇವರ ಮೇಲೆ ಇಡುವಂಥ ನಂಬಿಕೆ, ನೀನು ಮಾಡುವಂಥ ನಿನ್ನ ಮಕ್ಕಳಿಗಾಗಿ, ನಿನ್ನ ಗಂಡನಿಗಾಗಿ, ನಿನ್ನ ಹಣದ ವಿಷಯಕ್ಕಾಗಿ, ನೀನು ಸಾಲದ ವಿಷಯಕ್ಕಾಗಿ, ಕೋರ್ಟ್ ವಿಷಯಕ್ಕಾಗಿ, ಸೈಟ್ ವಿಷಯಕ್ಕಾಗಿ, ಜಾಬ್ ವಿಷಯಕ್ಕಾಗಿ, ಎಜುಕೇಷನ್ ವಿಷಯಕ್ಕಾಗಿ ಚಿಂತೆ ಮಾಡೋದ್ರ ಬದಲಾಗಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಕಾರ್ಯ ಮಾಡುವಂಥದ್ದಾಗಿದೆ. ಏನು ತಿನ್ನಬೇಕು, ಏನು ಕುಡಿಬೇಕು? ಯೇಸು ಹೇಳ್ತಾರೆ, ನಾವೇನು ಉಟ್ಕೋಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು?
ಅವುಗಳಿಗೆಲ್ಲ ಅಜ್ಞಾನಿಗಳು ತವಕ ಪಡ್ತಾರಂತೆ. ಹಾಗಾಗಿ ಜ್ಞಾನಿಗಳು ಯಾವುದಕ್ಕಾಗಿ ತವಕ ಪಡ್ತಾರೆ? ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಉಟ್ಕೋಬೇಕು, ಬಂಗಾರ ಹೇಗೆ ತಗೋಬೇಕು, ಅದೇಗೆ ತಗೋಬೇಕು, ಆಸ್ತಿ ಹೇಗೆ ಮಾಡಬೇಕು, ಹಣ ಹೇಗೆ ಮಾಡಬೇಕು, ಅಜ್ಞಾನಿಗಳು ತವಕ ಪಡ್ತಾರೆ ಏನು ತಿನ್ನಬೇಕು, ಏನು ಕುಡಿಬೇಕಂತ. ಆದರೆ ಜ್ಞಾನಿಗಳು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೋರಾಗಿದ್ದಾರೆ. ನೀನು ಒಂದು ದಿನ ಪ್ರಾರ್ಥನೆ ಮಾಡಿಲ್ಲ ಅಂದರೆ ನೀನು ಚಿಂತೆ ಮಾಡಬೇಕು, ಇವತ್ತು ನಾನು ಪ್ರೇಯರ್ ಮಾಡಿಲ್ಲಲ್ಲಪ್ಪ ಅಂತ. ಒಂದು ವಾರ ಆಲಯಕ್ಕೆ ಬಂದಿಲ್ಲ ಅಂದರೆ ನೀನು ಚಿಂತೆ ಮಾಡಬೇಕು, ಈ ವಾರ ನಾನು ಆಲಯಕ್ಕೆ ಹೋಗ್ಲಿಲ್ವಲ್ಲ, ದೇವ್ರ ವಾಕ್ಯ ಕೇಳಿಲ್ಲ, ಈ ವಾರ ನಾನು ಆಲಯದಲ್ಲಿ ದೇವ್ರನ್ನ ನಾನು ಕೊಂಡಾಡಲಿಲ್ಲ ಅಂತ ಚಿಂತೆ ಮಾಡಬೇಕು. ನೀನು ಸುವಾರ್ತೆ ಸಾರಿಲ್ಲ ಅಂದರೆ ಚಿಂತೆ ಮಾಡಬೇಕು, ಒಂದು ಆತ್ಮಕ್ಕೆ ನಾನು ಸುವಾರ್ತೆ ಹೇಳಿಲ್ವಲ್ಲ ಅಂತೇಳಿ ನೀನು ಚಿಂತೆ ಮಾಡಬೇಕು. ದೇವ್ರ ಸೇವೆ ಮಾಡಿಲ್ಲ ಅಂದರೆ ನೀನು ಚಿಂತೆ ಮಾಡಬೇಕು, ದೇವ್ರ ಸೇವೆ ನಾನು ಮಾಡಲಿಲ್ವಲ್ಲ ಅಂತ. ದೇವ್ರ ಕೆಲಸ ಮಾಡಿಲ್ಲ ಅಂದರೆ, ಆಲಯದ ಕೆಲಸ ಮಾಡಿಲ್ಲ ಅಂದರೆ ನೀನು ಚಿಂತೆ ಮಾಡಬೇಕು. ಆದರೆ ಎಲ್ಲರ ಚಿಂತೆ ಏನಾಗಿದೆ? ಏನು ತಿನ್ನಬೇಕು, ಏನು ಕುಡಿಬೇಕು ಅಂತಲೇ ಆಗಿದೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ ಕೀರ್ತನೆ 37:4 ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಯಾವ ಚಿಂತೆ? ಭೂಯಾತ್ರೆಯ ಚಿಂತೆ, ಈ ಭೂಲೋಕದ ಚಿಂತೆ. ನೀನು ಗಂಡನ ಕುರಿತಾಗಿ ಎಷ್ಟು ಚಿಂತೆ ಮಾಡಿದ್ರು ಅದು ಪ್ರಯೋಜನ ಇಲ್ಲ. ಮಕ್ಕಳ ಕುರಿತಾಗಿ ಎಷ್ಟು ಚಿಂತೆ ಮಾಡಿದ್ರು ಆ ಚಿಂತೆ ಪ್ರಯೋಜನ ಇಲ್ಲ. ನೀನು ಕೋರ್ಟ್ ಬಗ್ಗೆ, ನಿಮ್ಮ ರಿಲೇಷನ್ಸ್ ಬಗ್ಗೆ, ನಿನ್ನನ್ನು ಯಾರು ಹಿಂಸೆ ಪಡಿಸ್ತಾರ ಅವ್ರ ಬಗ್ಗೆ ನೀನು ಎಷ್ಟು ಚಿಂತೆ ಮಾಡಿದ್ರು, ನೀನು ಯಾರು ಚುಚ್ಚಿ ಮಾತಾಡ್ತಾರೋ, ನಿನ್ನ ಯಾರು ಅವಮಾನ ಮಾಡಿ ನಿನ್ನ ಗಾಯಪಡಿಸಿ ಮಾತಾಡ್ತಾರೋ, ಅದು ಕೆಲಸ ಮಾಡೋಂಥ ಸ್ಥಳದಲ್ಲಿನೋ, ನೀನು ಹೋಗುವಂಥ ಕಾಲೇಜಲ್ಲಿನೋ, ಸ್ಕೂಲಲ್ಲಿನೋ, ಅದ್ರ ಕುರಿತಾಗಿ ನೀನು ಚಿಂತೆ ಮಾಡಿದ್ರೆ ಆ ಚಿಂತೆ ಪ್ರಯೋಜನ ಇಲ್ಲ. ಬದಲಾಗಿ ದೇವ್ರ ಮೇಲೆ ಭರವಸೆದಿಂದ ನೀನು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ದೇವರು ಕೇಳಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಪ್ರೇರೆ, ಯಾಕೆ ನಾವು ದೇವ್ರಿಗೆ ವಹಿಸ್ಬೇಕು ನಮ್ಮ ಚಿಂತೆನ? 1 ಪೇತ್ರ 5:7 ನೋಡೋದಾದ್ರೆ ಅಲ್ಲಿ ವಾಕ್ಯ ಹೇಳುತ್ತೆ, ಪೇತ್ರ ಹೇಳ್ತಾನೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿಮ್ಮ ಚಿಂತೆ ಎಲ್ಲ ನಿಮ್ಮ ಮಕ್ಕಳ ಮೇಲೆ ಹಾಕಬೇಕು, ನಿಮ್ಮ ಚಿಂತೆ ಎಲ್ಲ ನಿಮ್ಮ ತಂದೆ ತಾಯಿಗಳ ಮೇಲೆ ಹಾಕಬೇಕು, ನಿಮ್ಮ ಚಿಂತೆ ಎಲ್ಲ ನಿಮ್ಮ ರಿಲೇಷನ್ಸ್ ಮೇಲೆ ಹಾಕಬೇಕು, ನಿಮ್ಮ ಚಿಂತೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಮೇಲೆ ಹಾಕಬೇಕು. ನೋ, ಯಾಕಂದರೆ ನಿಮಗೋಸ್ಕರ ನಿಮ್ಮ ಗಂಡ ಚಿಂತಿಸ್ಬೋದು, ಚಿಂತಿಸದೇ ಇರ್ಬೋದು. ನಿಮಗೋಸ್ಕರ ನಿಮ್ಮ ಮಕ್ಕಳು ಚಿಂತಿಸ್ಬೋದು, ಚಿಂತಿಸದೇ ಇರ್ಬೋದು. ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗಳು ಚಿಂತಿಸ್ಬೋದು, ಚಿಂತಿಸದೇ ಇರ್ಬೋದು. ನಿಮಗೋಸ್ಕರ ನಿಮ್ಮ ಸ್ನೇಹಿತರು ಚಿಂತಿಸ್ಬೋದು, ಚಿಂತಿಸದೇ ಇರ್ಬೋದು. ಆದರೆ ನಿನ್ನ ಚಿಂತೆಯನ್ನು ದೇವರ ಮೇಲೆ ಹಾಕುವಾಗ ನಿನಗಾಗಿ ನನ್ನ ಯೇಸು ಸ್ವಾಮಿ ಚಿಂತಿಸುವವರಾಗಿದ್ದಾರೆ. ಪ್ರಿಯ ಮಗಳೇ, ಈ ಸ್ತ್ರೀಯರ ಕೂಟಕ್ಕೆ ಯಾವ ವಿಷಯದಲ್ಲಿ ನೀನು ಒಂದು ವೇಳೆ ಆರ್ಥಿಕವಾಗಿ ಚಿಂತೆಯಿಂದ ಬಂದಿರ್ಬೋದು, ದೈಹಿಕವಾಗಿ ಚಿಂತೆ ಮಾಡ್ಕೊತ ಬಂದಿರ್ಬೋದು, ಮಾನಸಿಕವಾಗಿ ಚಿಂತೆ ಮಾಡ್ಕೊತ ಬಂದಿರ್ಬೋದು. ನಿನ್ನ ಮಗನ ಕುರಿತಾಗಿನೋ, ಮಗಳ ಕುರಿತಾಗಿನೋ, ಗಂಡನ ಕುರಿತಾಗಿನೋ, ತಂದೆ ತಾಯಿ ಕುರಿತಾಗಿನೋ, ನಿನ್ನ ಜಾಬ್ ಕುರಿತಾಗಿನೋ, ಪ್ರಮೋಷನ್ ಕುರಿತಾಗಿನೋ, ಕೆಲಸದ ಕುರಿತಾಗಿನೋ, ಹೊಲದ ಬೆಳೆಯ ಕುರಿತಾಗಿನೋ, ಅಥವಾ ನಿಮ್ಮ ರಿಲೇಷನ್ಸ್ ಕುರಿತಾಗಿನೋ, ಯಾವುದೋ ಒಂದು ಚಿಂತೆಯಲ್ಲಿ ನೀನು ಹೃದಯ ಭಾರದಿಂದ ಈ ಒಂದು ಸ್ತ್ರೀಯರ ಕೂಟಕ್ಕೆ ಬಂದಿರ್ಬೋದು. ಆದರೆ ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ನಿನ್ನ ಚಿಂತೆನ ನನ್ನ ಮೇಲೆ ಹಾಕೋದಾದರೆ ನಾನು ನಿನಗೋಸ್ಕರ ಚಿಂತೆ ಮಾಡ್ತೀನಿ, ನಾನು ನಿನಗೋಸ್ಕರ ಚಿಂತಿಸ್ತೇನೆ, ನೀನು ಸಮಾಧಾನವಾಗಿರು.